ಹೆಚ್ಚುವರಿ ನ್ಯಾಯಮೂರ್ತಿಗಳು ಸೇರಿದಂತೆ ಹೈಕೋರ್ಟ್ನ ಎಲ್ಲಾ ನ್ಯಾಯಮೂರ್ತಿಗಳು ಪೂರ್ಣ ಪಿಂಚಣಿ ಮತ್ತು ನಿವೃತ್ತಿ ಸೌಲಭ್ಯ ಪಡೆಯಲು ಅರ್ಹರು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಶಾಸಕರ ಅಮಾನತು ಸಂಬಂಧ ಸ್ಪೀಕರ್ ಕ್ರಮದ ವಿರುದ್ಧ ಹೈಕೋರ್ಟ್ಗೆ ಮೊರೆ ಹೋಗಲು ಬಿಜೆಪಿ ನಿರ್ಧಾರ ಮಾಡಿದೆ. ಅಧಿವೇಶನದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸಿದ್ರು ಅಂತ ಸ್ಪೀಕರ್ ಖಾದರ್ ಬಿಜೆಪಿಯ 18 ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿ ನೌಶಾದ್ ಮೇಲೆ ಮಂಗಳೂರು ಸಬ್ ಜೈಲಿನಲ್ಲಿ ಹಲ್ಲೆಗೆ ಯತ್ನ ಆಗಿದೆ. ನೌಶಾದ್ನನ್ನ ಮೈಸೂರು ಜೈಲಿಗೆ ಸ್ಥಳಾಂತರಿಸುವ ವೇಳೆ ಕೆಲ ಖೈದಿಗಳು ಕಲ್ಲು ಎಸೆದು ಹಲ್ಲೆಗೆ ಯತ್ನಿಸಿದ್ದಾರೆ. ಪೊಲೀಸರು ಅದನ್ನ ತಡೆದಿದ್ದಾರೆ. ಮಾಗಡಿಯ ವೈಜಿಗುಡ್ಡ ಡ್ಯಾಂನ ನೀರಿನಲ್ಲಿ ಆಟವಾಡಲು ಹೋಗಿ 3 ಯುವತಿಯರು ನೀರು ಪಾಲಾಗಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿಗಳಾದ ರಾಘವಿ, ರಮ್ಯಾ, ಮಧು ಮೃತ ದುರ್ದೈವಿಗಳು. ಐನೂರುಪಾಳ್ಯ ಗ್ರಾಮದ ಹಬ್ಬಕ್ಕೆ ಅಂತ ಈ ಯುವತಿಯರು ಬಂದಿದ್ರು. ಗಂಗಾವತಿಯ ಚಿಕ್ಕ ಜಂತಕಲ್ ಬಳಿಯ ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿ 2 ಬಾಲಕರು ಕೊಚ್ಚಿ ಹೋಗಿದ್ದಾರೆ. ಗಂಗಾವತಿಯ ಪವನ್ 14 ವರ್ಷ, ಗೌತಮ್ 15 ವರ್ಷ ಸಾವನ್ನಪ್ಪಿದರು. ಶಕ್ತಿ ಎಫೆಕ್ಟ್ ಮುಂದುವರೆದಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ರಶ್ ಆಗಿ ಕಾಲ್ತುಳಿತದಿಂದ ಮಹಿಳೆಯರಿಬ್ಬರ ಮಧ್ಯೆ ಮಾರಾಮಾರಿಯಾದ ಘಟನೆ ಬಾಗಲಕೋಟೆ ಬಸ್ನಲ್ಲಿ ಘಟಿಸಿದೆ. ಬೆಂಗಳೂರಿನಲ್ಲಿ ಟೆಕ್ಕಿ ನಿಖಿಲ್ ಸೋಮವಂಶಿ ಅನ್ನೋರ ಶವ ಅಗರಕೆರೆಯಲ್ಲಿ ಪತ್ತೆಯಾಯಿತು. ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಶಂಕೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಭತ್ತಕ್ಕೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ದಾವಣಗೆರೆ ಹೊರವಲಯದ ಬಾಡಾ ಕ್ರಾಸ್ ಬಳಿ ಹೆದ್ದಾರಿನ ತಡೆದು ಪ್ರತಿಭಟನೆ ನಡೆಸಿದರು. ಪೊಲೀಸರು ಎಲ್ಲರನ್ನೂ ಕೂಡ ಅವಶ್ಯಕ್ಕೆ ಪಡ್ಕೊಂಡರು. ಕೊಡಗಿನ ಕುಶಾಲನಗರದ ಹುದುಗೂರು ಗ್ರಾಮದಲ್ಲಿ ಆಫ್ರಿಕನ್ ಹಂದಿ ಜ್ವರ ಪತ್ತೆಯಾಗಿದೆ. ಕಳೆದ 1 ತಿಂಗಳ ಅವಧಿಯಲ್ಲಿ 100 ಹಂದಿಗಳು ಸಾವನ್ನಪ್ಪಿದ್ವು. ಹೈದರಾಬಾದ್ಗೆ ಸ್ಯಾಂಪಲ್ ಅನ್ನು ಕಳಿಸಲಾಗಿತ್ತು. ಈಗ ಅದು ದೃಢವಾಗಿದೆ.